ವಿಶ್ವಾಸ ಅಣ್ಣ ಫೌಂಡೇಶನ್ ಮುನ್ನಾಳಿ ವತಿಯಿಂದ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಶ್ರೀ ಪಂಚಲಿಂಗೇಶ್ವರ ಕ್ರಾಸ್ ಬಳಿ ಸಿಹಿ ವಿತರಣಾ ಕಾರ್ಯಕ್ರಮ ನಡೆಯಿತು. ಫೌಂಡೇಶನ್ ಪದಾಧಿಕಾರಿಗಳು ಹಾಗೂ ಸದಸ್ಯರ ಸಾರ್ವಜನಿಕರಿಗೆ ಸಿಹಿ ಹಂಚಿ ಹಬ್ಬವನ್ನು ಪ್ರೀತಿ ಮತ್ತು ಸೌಹಾರ್ದತೆಯಿಂದ ಆಚರಿಸಿದರು. ಎಲ್ಲ ಧರ್ಮಗಳ ಜನರು ಸೌಹಾರ್ದತೆ ಮತ್ತು ಸಹೋದರತ್ವದಿಂದ ಬಾಳಬೇಕು ಎಂಬ ಉತ್ತಮ ಸಂದೇಶವನ್ನು ಈ ಕಾರ್ಯಕ್ರಮವು ನೀಡಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯರು ಭಾಗವಹಿಸಿ ಶುಭಾಶಯ ವಿನಿಮಯ ಮಾಡಿಕೊಂಡರು. ಈ ಹಬ್ಬವು ಸಮಾಜದಲ್ಲಿ ಶಾಂತಿ ಮತ್ತು ಸಹಬಾಳ್ವೆಯನ್ನು ಬಲಪಡಿಸಲಿ ಎಂದು ಆಶಿಸಲಾಯಿತು. ಆರಾಧ್ಯ ದೈವ ಶ್ರೀ ಪಂಚಲಿಂಗೇಶ್ವರ ಮನದಾಳದಲ್ಲಿ ನಡೆಯುತ್ತಾ ಇವತ್ತಿನ ಈದ್ ಮಿಲಾದ್ ಕಾರ್ಯಕ್ರಮ ನಿಮಿತ್ತವಾಗಿ ವಿಶ್ವಾಸನ್ನ ವೈದ್ಯ ಫೌಂಡೇಶನ್ ಇವರ ವತಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ವೇದಿಕೆ ಮೇಲೆ ಆಸೀನರಾದಂಥ ಉಪಾಧ್ಯಕ್ಷರೇ ಹಾಗೂ ಪುರಸಭೆಯ ಸದಸ್ಯರೇ ಹಾಗೂ ಎಲ್ಲ ಗಣ್ಯಮಾನ್ಯರೇ, ಪತ್ರಿಕಾ ಮಾಧ್ಯಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರಾದ ಈಶ್ವರನ ಕಲ್ಕಟ್ಟಿ ಅವರು ಹಾಗೂ ಡೈರೆಕ್ಟರ್ ಡಾಕ್ಟರ್ ಹಾಗೂ ಡೈರೆಕ್ಟರ್ ಎಲ್ಲ ಸಮಾಜದ ಹಿರಿಯರಿಗೂ ನನ್ನ ನಮಸ್ಕಾರಗಳು. ಈದ್ ಮಿಲಾದ್ ಹಬ್ಬವನ್ನು ಪ್ರತಿ ವರ್ಷ ಈ ವರ್ಷವೂ ಚೆನ್ನಾಗಿ ಸಿಹಿ ಹಂಚಿ ಎಲ್ಲ ಪೈಗಂಬರರ ಬಗ್ಗೆ ಇನ್ನೊಂದು ಡೈರೆಕ್ಟರ್ ಸರ್ ಎಲ್ಲ ಅವ್ರ ಬಗ್ಗೆ ಹೇಳಿದ್ದಾರೆ. ಹಿಂದೂ ಮುಸ್ಲಿಮ್ಸ್ ಎಲ್ಲಾರ್ದ ಅಟ್ರು ಕೂಡಿ ಹಬ್ಬವನ್ನು ಆಚರಿಸೋದು. ಇನ್ನೊಂದು ಗೌರ್ಮೆಂಟ್ ಸೂಟಿ ಯಾಕೆ ಕೊಡ್ತಾವ ಅಂತಂದ್ರೆ, ಗೌರ್ಮೆಂಟ್ ಸೂಟಿ ಮುಸಲ್ಮಾನಿಗಂತ ಕಷ್ಟಪಟ್ಟಿರೋದಿಲ್ಲ, ಅದು ಹಿಂದೂಗಳು ಮುಸಲ್ಮಾನರು ಕೂಡಿ ಹಬ್ಬ ಆಚರಿಸಿ ಅಂತೇಳಿ ಕೊಟ್ಟಿರ್ತಾರೆ. ಒಂದು ಗಣೇಶ ಚತುರ್ಥಿಗೆ ಸೂಟಿ ಕೊಟ್ಟಿರ್ತಾರೆ. ಗಣೇಶ ಚತುರ್ಥಿಗೆ ಸೂಟಿ ಕೊಟ್ಟಾಗ ನಾವೇನ್ ತಿಳ್ಕೊಂಡಿರ್ತೀವಿ, ನಮ್ಮ ಹಿಂದೂಗಳಿಗೆ ಅಷ್ಟ ಅಂತ ಹಬ್ಬ, ಮುಸಲ್ಮಾನರು ಸೂಟಿ ಕೊಟ್ಟಿರ್ತಾರ. ಮುಸಲ್ಮಾನರು ಹಿಂದೂ ಎಲ್ಲರೂ ಒಂದಾಗಿ ಹಬ್ಬವನ್ನು ಆಚರಿಸಿ ಹಬ್ಬದ ಅಂಗವಾಗಿ ಈಗಾಗಲೇ ನಮ್ಮ ಡಾಕ್ಟರ್ ಸಾಹೇಬರು ವಿವರವಾಗಿ ಹೇಳಿದರು. ಅದೇ ರೀತಿಯಾಗಿ ನಮ್ಮ ಪುರಸಭೆಯ ಅಧ್ಯಕ್ಷರಾದಂಥ ಈಶ್ವರ ಕರಿಗಟ್ಟಿಯವರು ಎಲ್ಲ ತಮ್ಮ ವಿಚಾರಗಳನ್ನು ಕಾರ್ಯಗಳನ್ನು ಹೇಳಿದರು. कि मोहम्मद से वफा तुमने तो हम तेरे हैं, ये जहां चीज है क्या लोग कलम तेरे. ಯಾಕಂತಂದ್ರ ಒಂದ ಶಾಂತಿಯ ಸಂದೇಶ, ಜನರಲ್ಲಿ ಒಂದು ಭಾವೈಕ್ಯ, ಎಲ್ಲ ಅಂಧಕಾರದಲ್ಲಿ ಇದ್ದಂಥದನ್ನು ಅದನ್ನ ಬೆಳಕು ನೂರಂತ, ಅದನ್ನು ಜನರಲ್ಲಿ ಇದ್ದಂಥ ಕೆಟ್ಟ ದೌರ್ಜನ್ಯ ಏನಿತ್ತು ಅದನ್ನು ಹಿಂತೆಗೆದು ಸರಿಯಾಗಿ ಎಲ್ಲರಿಗೂ ಒಂದು ಒಳ್ಳೆಯ, ನಿನ್ನ ಮನೆಯ ಅಕ್ಕಪಕ್ಕದಲ್ಲಿ ಅವರು ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಯಾವುದೇ ಧರ್ಮಕ್ಕಿರಲಿ, ನಿನ್ನ ಮನೆಯ ಅಕ್ಕಪಕ್ಕದವರು ಇವತ್ತು ಯಾರಾದರೂ ಹಸಿವಿನಿಂದ ಬಳಲುತ್ತಾ ಇದ್ದಾರ, ನೀನು ನಿನ್ನ ಮನೆಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದೀಯ ಅಂತಂದ್ರೆ ನೀನು ಅನುಯಾಯಿ ಅಲ್ಲ ಅನ್ನುವಂತ ಮಾತನ್ನ ಪ್ರವಾದಿ ಪೈಗಂಬರ್ ಹೇಳ್ತಾರೆ. ಬಂಧುಗಳು, ಎಂತ ದೊಡ್ಡ ಮಾತು ನೋಡಿ. ಅಂದ್ರೆ ಇವತ್ತು ನಾವಿಲ್ಲಿ ಜಗತ್ತಿಗೆ ಬಂದ ಕೂಡ ನಾವು ಜಾತಿ ಧರ್ಮ ಅಂತ ನಾವ ಮಾಡ್ಕೊಂಡಿದ್ದು ವಿನಃ ಅವರ ಕಣ್ಣಿನಲ್ಲಿ ಯಾವುದು ಜಾತಿ ಧರ್ಮ ಅನ್ನುವಂಥದ್ದು ಇದ್ದಿರ್ಕಿಲ್ಲ. ಅವರು ಮಾನವೀಯತೆ ಸಲುವಾಗಿ, ಮಾನವ ಧರ್ಮದ ಸಲುವಾಗಿ ಇವತ್ತು ಜನ್ಮ ತಾಳಿದರು. ಅದೇ ರೀತಿಯಾಗಿ ಯಾವಾಗ ನಾವು ಬೇರೆಯವ್ರ ಮೇಲೆ ಕ್ರೂರಿತನ ಮಾಡ್ತೇವೆ, ಅತ್ಯಾಚಾರ ಮಾಡ್ತೇವೆ, ಅದ್ರ ಬಗ್ಗೆ ಪ್ರವಾದಿಯವರು ಯಾವ ಮಾತು ಹೇಳ್ತಾರಂತಂದ್ರೆ, ಬಂಧುಗಳೇ, ನೀನು ಜಗತ್ತಿನ ಮೇಲೆ ಇರ್ತಕ್ಕಂಥ ಎಲ್ಲ ಜೀವರಾಶಿಗಳ ಮೇಲೆ ಕರುಣೆಯನ್ನು ತೋರಿಸು, ನಾನು ನನ್ನ ಪ್ರೀತಿಯಿಂದ ಹಾಗೂ ಅಲ್ಲಾಹನ ಕೃಪೆಯಿಂದ ನಿನ್ನ ಮೇಲೆ ಕರುಣೆಯನ್ನು ತೋರಿಸುತ್ತೇನೆ ಅನ್ನುವಂತ ಮಾತನ್ನು ಇವತ್ತು ಪ್ರವಾದಿ ಪೈಗಂಬರ್ ಬಂಧುಗಳು ಹೇಳ್ತಾರೆ. ಬಂಧುಗಳೇ, ಪ್ರವಾದಿಯವರ ಬಗ್ಗೆ ಹೇಳ್ಬೇಕಂತಂದ್ರ ಬಹಳಷ್ಟು ಟೈಮ್ ಬೇಕು. ಅದರ ಬಗ್ಗೆ ನೀವು ತಿಳ್ಕೊಬೇಕಂತಂದ್ರೆ ಒಂದು ಸತ್ಯ ಸಂದೇಶ ಅನ್ನುವಂತ ಪ್ರವಾದಿಯವರ ಒಂದು ಬುಕ್ ಅದ, ಅದನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಥವಾ ಓದಿದ್ರಿ ಅಂದ್ರೆ ಬಹಳ ಜೀವನ ಸಾರ್ಥಕ ಆಗಿದೆ ಅನ್ನುವಂತ ಮಾತನ್ನು ಹೇಳಿ ಒಂದೇ ಒಂದು ಸಣ್ಣ ಒಂದು ಘಟನೆಯನ್ನ ತಮ್ಮ ಮುಂದೆ ಇಟ್ಟು, ನಾನು ಮೊನ್ನೆ ಪೊಲೀಸ್ ಸ್ಟೇಷನ್ ಅಲ್ಲೂ ಹೇಳಿದೆ, ಅದರ ಒಂದು ಘಟನೆಯನ್ನ ತಮ್ಮ ಮುಂದೆ ಇಟ್ಟು ನಾನು ಎರಡು ಮಾತಿಗೆ ವಿರಾಮ ಇಡ್ತೀನಿ. ಬಂಧುಗಳೇ, ಒಂದೇ ಏನಂತಂದ್ರೆ, ಪ್ರವಾದಿ ಪೈಗಂಬರರು ಯಾವಾಗ ಈ ಅಲ್ಲಾ ನಮಗೆ ಪ್ರತಿಪಾದಿಸ್ತಾರ, ಈ ಶಾಂತಿ ಸಂದೇಶವನ್ನು ಪ್ರತಿಪಾದಿಸ್ತಿರ್ತಾರ, ಅವಾಗ ಜನ ಅವರನ್ನ ಬಹಳಷ್ಟು ಬೈಗಳ ಬೈಯುವುದಾತು ಅಥವಾ ಕಲ್ ತಗೊಂಡು ಹೊಡೆಯುವುದಾತು, ಹಿಂಸಿಸುವುದಾತು ಬಹಳಷ್ಟು ಮಾಡ್ತಾರೆ. ಬಂಧುಗಳೇ, ಅವರು ಯಾವುದಕ್ಕೂ ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ, ಯಾವಾಗಲೂ ಸತ್ಯವನ್ನ ಪ್ರತಿಪಾದಿಸ್ತಾರೆ. ಬಂಧುಗಳು, ಯಾವಾಗ ಅವರು ಮನೆಯಿಂದ ನಮಾಜ್ ಕಡೆ ಹೋಗ್ತಿರ್ತಾರ, ಮಸೀದಿಗೆ ಹೋಗ್ತಿರ್ತಾರ, ಅಲ್ಲಿ ಒಬ್ರು ಹೆಣ್ಮಗಳು ಏನ್ ಮಾಡ್ತಾಳ ಅಂತಂದ್ರ, ನಾನು ನಿಮ್ಮ ಪ್ರವಾದಿಯವರ ಬಗ್ಗೆ ಹೇಳಿದೀನಿ, ಅವ್ರಿಗೇನು ಸಿಟ್ಟು ಅನ್ನೋದು ಬರುವುದಿಲ್ಲ ಅಂತ, ಇವತ್ತು ನಾ ಅವ್ರಿಗೆ ಚೆಕ್ ಮಾಡಿ ನೋಡ್ಬಿಡ್ತೀನಿ, ಅವ್ರಿಗೆ ಹೆಂಗ್ ಸಿಟ್ಟು ಬರುವುದಿಲ್ಲ ಅಂತ ನಾನು ನೋಡ್ಬಿಡ್ತೀನಿ ಅಂತ ಹೆಣ್ಮಗಳು ಏನ್ ಮಾಡ್ತಾಳ ಅಂತಂದ್ರ, ಅವ್ರು ಹೋಗುವಂತ